ಫ್ರೆಂಡ್ಸ್, ಮೊದಲು ಈ ಸತ್ಯನ ಹೇಳಿ, ಈ ವಿಡಿಯೋನ ಕ್ಲಿಕ್ ಮಾಡಕ್ಕಿಂತ ಮುಂಚೆ ನಿಮ್ಮ ಮೈಂಡ್ ನಲ್ಲಿ ಒಂದು ಸಣ್ಣ ಡೌಟ್ ಬಂತ, ಈ ವಿಡಿಯೋನ ನಾನು ನೋಡ್ಬೇಕಾ, ಇದರಿಂದ ನನಗೆ ನಿಜವಾಗ್ಲೂ ಯೂಸ್ ಆಗುತ್ತಾ ಅಂತ. ಆ ಡೌಟ್ ಬಂತಲ್ವಾ, ಇದು ನಾರ್ಮಲ್. ಆದ್ರೆ ಲೈಫ್ ನಲ್ಲಿ ಇದೇ ಡೌಟ್ ನಿಮ್ಮನ್ನ ಪ್ರತಿ ಹಂತದಲ್ಲೂ ಕೊಲ್ತಾ ಇದೆ. ನೆನಪು ಮಾಡ್ಕೊಳ್ಳಿ, ಒಂದು ಹಳೆ ಸಿಚುವೇಶನ್ಸ್ ನ. ಕ್ಲಾಸ್ ನಲ್ಲಿ ಏನೋ ಒಂದು ಟೀಚರ್ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಒಂದು ಪ್ರಶ್ನೆಗೆ ಆನ್ಸರ್ ಗೊತ್ತು, ಕೈ ಎತ್ಬೇಕು ಅಂತ ಅನ್ಕೊಂಡಿರ್ತೀರಾ, ಆದ್ರೆ ಎತ್ತಕ್ಕಾಗಲ್ಲ. ನಿಮ್ಮ ಮೈಂಡ್ ನಲ್ಲಿ ಎಲ್ಲರೂ ನಗ್ತಾರೇನೋ ಅನ್ನೋ ಭಯ. ಅದೇ ತರ ಆಫೀಸ್ ಮೀಟಿಂಗ್ ಅಲ್ಲಿ ಅಥವಾ ನಿಮ್ಗೆ ಇಷ್ಟ ಆದ ಹುಡುಗ ಎದುರು ಬಂದಾಗ ಹೊಟ್ಟೆ ಒಳಗಡೆ ಏನೋ ಒಂದು ಸಂಕಟ, ಆಗ ಬಾಯಿ ಹೊಣ್ಗೋಗುತ್ತೆ, ಕೈ ನಡುಗುತ್ತೆ. ಸೊ ನೀವು ಈ ತರ ಖಂಡಿತ ಫೇಸ್ ಮಾಡೇ ಇರ್ತೀರಾ, ರೈಟ್? ಸೊ ನಾನು ಇವತ್ತು ನಿಮ್ಗೆ ಒಂದು ಸತ್ಯ ಹೇಳ್ತೀನಿ. ನಿಜ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಧೈರ್ಯ ಕಮ್ಮಿ ಇಲ್ಲ, ಪ್ರಾಬ್ಲಮ್ ಇರೋದು ನಿಮ್ಮ ಓಲ್ಡ್ ಸಾಫ್ಟ್ವೇರ್ ನಲ್ಲಿ. ಅಂದ್ರೆ ನಿಮ್ಮ ಬ್ರೈನ್ ನಿಮ್ಮನ್ನ ಮೂರ್ಖನಾಗಿ ಮಾಡ್ತಾ ಇದೆ. ಇವತ್ತು ನಾನು ನಿಮ್ಮ ಒಂದು ಬ್ರೈನ್ ಸಾಫ್ಟ್ವೇರ್ ನ ಅಪ್ಡೇಟ್ ಮಾಡ್ತೀನಿ. ಜಸ್ಟ್ 4 ಸ್ಟೆಪ್ಸ್. 21 ದಿನ ನಿಮ್ಮ ಲೈಫ್ ಅಲ್ಲಿ ಕಾನ್ಫಿಡೆನ್ಸ್ ಬರ್ಲಿಲ್ಲ ಅಂತಂದ್ರೆ ಈ ಚಾನಲ್ ನ ಮೊದಲು ಅನ್ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಹೋಗ್ತಾ ಇರಿ. ಸೊ ದಿಸ್ ಈಸ್ ಮೈ ಚಾಲೆಂಜ್. ಆರ್ ಯು ರೆಡಿ? ಅಂಡ್ ವಿಡಿಯೋದಲ್ಲಿ ಹೋಗಿಂತ ಮುಂಚೆ ಈ ತರ ಮತ್ತಷ್ಟು ವಿಡಿಯೋಸ್ ನಿಮ್ಮ ಮುಂದೆ ತರಕ್ಕೆ ಒಂದು ಲೈಕ್ ಮಾಡಿ. ಅಂಡ್ ಚಾನಲ್ಗೆ ಹೊಸ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವುದೇ ರೀತಿಯಾದ ವಿಡಿಯೋಸ್ ಮಿಸ್ ಆಗದೆ ಇರ್ತೀರಾ. ಇನ್ನ ಬನ್ನಿ 1 ಸೆಕೆಂಡ್ ಲೇಟ್ ಮಾಡಿದ ವಿಡಿಯೋನ ಶುರು ಮಾಡಕೋಣ. ಹ್ಯಾಕ್ ನಂಬರ್ 1, ದ 3 seconds ರೂಲ್. ನೋಡಿ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಅಂದ್ರೆ ಭಯ ಇಲ್ದಿರೋದಲ್ಲ. ನಿಮ್ಗೆ ಭಯ ಇದ್ರೂ ಆಕ್ಷನ್ ತಗೊಳ್ಳೋದು. ನಿಮ್ಗೆ ಗೊತ್ತಿಲ್ದಾನೆ ನಿಮ್ಮ ಬ್ರೈನ್ ಒಂದು ಕೆಟ್ಟ ಅಭ್ಯಾಸ ಇದೆ. ಅದು ಏನಪ್ಪಾ ಅಂತಂದ್ರೆ, ನೀವು ಒಂದು ಕೆಲಸ ಮಾಡ್ಬೇಕು ಅನ್ಕೊಂಡಿದ್ರು ಅದು ನಿಮ್ಗೆ ಓವರ್ ಥಿಂಕಿಂಗ್ ಕೊಡುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ಒಬ್ಬರ ಹತ್ರ ಮಾತಾಡ್ಬೇಕು, ನೀವೇನಾದ್ರೂ 3 ಸೆಕೆಂಡ್ ಜಾಸ್ತಿ ಯೋಚನೆ ಮಾಡಿದ್ರೆ ನಿಮ್ಮ ಬ್ರೈನ್ ಹೇಳುತ್ತೆ, ಬೇಡ ಗುರು, ನಾಳೆ ಮಾತಾಡೋಣ, ಈಗ ಟೈಮ್ ಸರಿ ಇಲ್ಲ ಅಂತ. ಸೊ ಅದಕ್ಕೆ ಆ ಒಂದು ಪ್ರಾಬ್ಲಮ್ ನ ಡಿಸ್ಟ್ರಾಯ್ ಮಾಡಕ್ಕೆ ಈ ಒಂದು 3 ಸೆಕೆಂಡ್ ರೂಲ್ ತುಂಬಾ ಹೆಲ್ಪ್ಫುಲ್ ಮಾಡುತ್ತೆ. ಇನ್ಮೇಲಿಂದ ನೀವು ಏನೇ ಮಾಡ್ಬೇಕು ಅನ್ಕೊಂಡಿದ್ರು ನಿಮ್ಮ ಮೈಂಡ್ ಗೆ ತುಂಬಾ ಯೋಚನೆ ಮಾಡಕ್ಕೆ ಕೊಡಕ್ ಹೋಗ್ಬೇಡಿ. ಜಸ್ಟ್ ಕೌಂಟ್ ಮಾಡಿ 3, 2, 1 ಅಂಡ್ ಗೋ. ಕ್ಲಾಸಿಕಲ್ಲಿ ಡೌಟ್ಸ್ ಕೇಳ್ಬೇಕಾ? 3, 2, 1 ಕೈ ಎತ್ತಿ. ನೀವು ಏನಾದ್ರೂ ಸ್ಟೇಜ್ ಹತ್ರ ಮಾತಾಡ್ಬೇಕಾ? ಜಸ್ಟ್ ಕೌಂಟ್ 3, 2, 1, ಸ್ಟೇಜ್ ಮೇಲೆ ಹೆಜ್ಜೆ ಇಟ್ಟು ಮಾತಾಡ್ಬಿಡಿ. ಅಂಡ್ ಅದೇ ತರ ನೀವು ಯಾರಾದ್ರೂ ಮಾತಾಡ್ಬೇಕಾ, ನಿಮ್ಮ ಅಸ್ತ್ರನ ಪ್ರಯೋಗಿಸಿ ಜಸ್ಟ್ ಅವ್ರಿಗೆ ಹಾಯ್ ಹೇಳಿ. ಫ್ರೆಂಡ್ಸ್, ಇದು ಯಾಕೆ ವರ್ಕ್ ಆಗುತ್ತೆ ಗೊತ್ತಾ? ನೀವು 3 ಸೆಕೆಂಡ್ ಒಳಗಡೆ ಆಕ್ಷನ್ ತಗೊಂಡ್ರೆ ನಿಮ್ಮ ಭಯ ಬರಕ್ಕೂ ಮುಂಚೆನೆ ನಿಮ್ಮ ಕೆಲಸ ಮುಗ್ದೋಗಿರುತ್ತೆ. ಈ ತರ ನೀವು ಪ್ರತಿ ಸಲ 3, 2, 1 ಮಾಡಿ ಗೆದ್ದಾಗ ನಿಮ್ಮ ಬ್ರೈನ್ ಒಂದು ಸಿಗ್ನಲ್ ಹೋಗುತ್ತೆ, ಓ ನಾನು ಸೋತೋಗಿಲ್ಲ, ನಾನು ಫೇಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಇದೇ ನಿಮ್ಮ ರಿಯಲ್ ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡುತ್ತೆ. ಓಕೆ, ಹ್ಯಾಕ್ ನಂಬರ್ 2, ದ 90 ಸೆಕೆಂಡ್ ರೂಲ್. ಫ್ರೆಂಡ್ಸ್, ಕಾನ್ಫಿಡೆನ್ಸ್ ಅಂದ್ರೆ ಬರೀ ಮಾತಾಡೋದು ಅಷ್ಟೇ ಅಲ್ಲ, ಸಿಚುವೇಶನ್ಸ್ ತಕ್ಕನಂಗೆ ಕಂಟ್ರೋಲ್ ಮಾಡೋದು ಕೂಡ. ನಿಮ್ಮ ಲೈಫ್ ನಲ್ಲಿ ಅತಿ ದೊಡ್ಡ ತಪ್ಪುಗಳು ಯಾವಾಗ ಆಗುತ್ತೆ? ಯಾರೋ ನಿಮ್ಗೆ ಬೈದಾಗ ಅಥವಾ ಯಾರಾದ್ರೂ ನಿಮ್ಗೆ ಇನ್ಸಲ್ಟ್ ಮಾಡಿದಾಗ, ಆಗ ನಿಮ್ಗೆ ರಕ್ತ ಕುದಿಯುತ್ತೆ, ಅವ್ರಿಗೆ ನೀವು ಮತ್ತೆ ವಾಪಸ್ ಬೈಬೇಕು ಅಂತ ಅನ್ಸುತ್ತೆ. ಆದ್ರೆ 1 ಸೆಕೆಂಡ್ ನಿಲ್ಲಿ. ಸೈನ್ಸ್ ಪ್ರಕಾರ ಆ ಕೋಪ, ಆ ಭಯ, ಆ ಎಮೋಷನ್ಸ್ ನಿಮ್ಮ ಬಾಡಿಯಲ್ಲಿ ಇರೋದು ಕೇವಲ 90 ಸೆಕೆಂಡ್ಸ್ ಮಾತ್ರ. 90 ಸೆಕೆಂಡ್ಸ್ ಆದ್ಮೇಲೆ ಆ ಒಂದು ಕೆಮಿಕಲ್ ನಿಮ್ಮ ಬಾಡಿಯಿಂದ ಹೊರಟೋಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಒಂದು ಹಳೆ ಕಥೆನ ತಲೆಯಲ್ಲಿ ಓಡಿಸಿ ಆ ಕೋಪನ ನಾವು ಜೀವಂತವಾಗಿ ನಮ್ಮ ಮೈಂಡ್ ಅಲ್ಲಿ ದುಡ್ಸ್ಕೊಂಡ್ಬಿಟ್ಟಿರ್ತೀವಿ. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಬಾಸ್ ಬೈದ್ರು ಅಥವಾ ಯಾವ್ದೋ ಜಗಳ ಆದ್ರೆ ಜಸ್ಟ್ ಶಟ್ ಅಪ್, ಬಾಯ್ ಮುಚ್ಕೊಳ್ಳಿ ಸಾಕು. ನಿಮ್ಮ ಮೈಂಡ್ ನಲ್ಲಿ ಎಣ್ಸ್ಕೊಳ್ತಾರೆ ಅಥವಾ ಗಡಿಯಾರನ ನೋಡಿ 90 ಸೆಕೆಂಡ್ಸ್ ದೀರ್ಘವಾಗಿ ಉಸಿರನ್ನ ತಗೊಂಡು ಬಿಡಿ. ಅಂಡ್ 90 ಸೆಕೆಂಡ್ಸ್ ಆದ್ಮೇಲೆ ನೋಡಿ ನಿಮ್ಮ ಆ ಒಂದು ಸ್ಮಾರ್ಟ್ ಬ್ರೈನ್ ವಾಪಸ್ ಬರುತ್ತೆ. ಆಗ ನೀವು ರಿಯಾಕ್ಟ್ ಮಾಡಲ್ಲ, ನೀವು ರೆಸ್ಪಾಂಡ್ ಮಾಡ್ತೀರಾ. ಒಬ್ಬ ರಾಜ ಅನ್ನೋನು ಯಾವತ್ತು ಅರ್ಜೆಂಟ್ ಆಗಿ ರಿಯಾಕ್ಟ್ ಆಗಲ್ಲ, ಅವನು ಯಾವತ್ತು ಕಾಮ್ ಆಗಿರ್ತಾನೆ. ಟೈಮ್ ಬಂದಾಗ ಮಾತ್ರ ಅವನ್ ಬಾಯಿಂದ ಮಾತು ಬರುತ್ತೆ. ಓಕೆ, ಅಂಡ್ ಫ್ರೆಂಡ್ಸ್, ಒಂದ್ಸಲ ಯೋಚನೆ ಮಾಡಿ, ಈ ಒಂದು ಚಿಕ್ಕ ಭಯಗಳು ನಿಮ್ಮನ್ನ ಎಷ್ಟು ವರ್ಷದಿಂದ ತುಳಿತಾ ಇದೆ. ನಿಮ್ಗೆ ನೀವು ನಿಜವಾಗ್ಲೂ ಚೇಂಜ್ ಆಗ್ಬೇಕು ಅನ್ನೋ ಹಸುವಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ನೀವು ಧೈರ್ಯವಾಗಿ ಟೈಪ್ ಮಾಡಿ ಐ ಆಮ್ ಫಿಯರ್ಲೆಸ್ ಅಂದ್ಬಿಟ್ಟು. ಇದ್ರ ಅರ್ಥ ನಿಮ್ಗೆ ಭಯ ಇಲ್ಲ ಅಂತ ಅರ್ಥ. ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಇದೆ. ಸೊ ನೋಡೋಣ ನಮ್ಮ ಕಮ್ಯುನಿಟಿಯಲ್ಲಿ ಎಷ್ಟು ಜನ ಸಿಂಹಗಳು ಇದಾರೆ ಅಂತ. ಇನ್ನ ಆಕ್ಟ್ ನಂಬರ್ 3, ದ ವಿನ್ನರ್ ಪೋಸ್ಚರ್. ಫ್ರೆಂಡ್ಸ್, ನಿಜ ಹೇಳ್ಬೇಕು ಅಂತಂದ್ರೆ ಇದೊಂದು ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ. ನೀವು ಬೇಜಾರಲ್ಲಿ ಇದ್ದಾಗ ನೀವು ಹೇಗೆ ಕುತ್ಕೊಳ್ತೀರಾ? ಭುಜ ಕೆಳಗಡೆ ಹಾಕಿ, ತಲೆ ತಗ್ಸಿ, ಕುಗ್ಗಿ ಹೋಗಿ ಯೋಚನೆ ಮಾಡ್ತಾ ಇರ್ತೀರಾ, ರೈಟ್? ಸೊ ಈಗ ತಕ್ಷಣ ಅದನ್ನ ಉಲ್ಟಾ ಮಾಡಿ. ಆಗ ನೀವು ಎದೆ ಒಬ್ಸಿ, ತಲೆ ಎತ್ತಿ, ಬೆನ್ನು ನೇರ ಮಾಡಿ, ಒಂದು ಸ್ಟೈಲ್ ಕಾನ್ಫಿಡೆನ್ಸ್ ನಿಮ್ಮೊಂದು ಕಣ್ಣಲ್ಲಿ ಇರೋ ತರ ಆಕ್ಟ್ ಮಾಡಿ. ಅಂಡ್ ಈಗ ಟ್ರೈ ಮಾಡಿ. ಹಂಗೆ ಕುತ್ಕೊಂಡು ಡಿಪ್ರೆಷನ್ ಆಗಿ ಫೀಲ್ ಮಾಡಕ್ಕೆ ಆಗುತ್ತೆ ಇಲ್ಲ, ಟ್ರೈ ಮಾಡಿ ನೋಡಿ. ಇದನ್ನ 100% ಗ್ಯಾರಂಟಿ ಕೊಡ್ತೀನಿ. ನೀವು ಮತ್ತೆ ಒಂದು ಹಳೆ ಪೊಸಿಷನ್ ಹೋಗಕ್ಕೆ ಚಾನ್ಸಸ್ ಇಲ್ಲ. ಏಕೆ ಅಂತಂದ್ರೆ ನಿಮ್ಮ ಬಾಡಿ ಮತ್ತು ನಿಮ್ಮ ಮೈಂಡ್ ಕನೆಕ್ಟ್ ಆಗಿದೆ. ನೀವು ವಿನ್ನರ್ ತರ ನಿಂತ್ಕೊಂಡ್ರೆ ನಿಮ್ಮ ಬ್ರೈನ್ ಅನ್ಕೊಳ್ಳುತ್ತೆ, ಓ ನಾನು ಗೆದ್ದಿದ್ದೀನಿ ಅಂತ, ಅವ್ರ ನಾನು ಕಾನ್ಫಿಡೆನ್ಸ್ ಆಗಿದ್ದೀನಿ ಅಂತ. ಇಂಟರ್ವ್ಯೂಗೆ ಹೋಗೋ ಮುಂಚೆ ಅಥವಾ ಸ್ಟೇಜ್ ಹತ್ತೋ ಮುಂಚೆ ಬಾತ್ರೂಮ್ ಹೋಗ್ಬಿಟ್ಟು ಕನ್ನಡಿ ಮುಂದೆ 2 ನಿಮಿಷ ಸೂಪರ್ಮ್ಯಾನ್ ಪೋಸ್ ನಲ್ಲಿ ಕಾನ್ಫಿಡೆನ್ಸ್ ಆಗಿ ನಿಲ್ಲಿ. ಓಕೆ, ಆಟೋಮೆಟಿಕ್ ಆಗಿ ನಿಮ್ಮ ಸ್ಟ್ರೆಸ್ ಹಾರ್ಮೋನ್ಸ್ ಕಮ್ಮಿ ಆಗುತ್ತೆ. ಆಗ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಇನ್ನ ಲಾಸ್ಟ್ ಒನ್, ಹ್ಯಾಕ್ ನಂಬರ್ 4. ಫ್ರೆಂಡ್ಸ್, ಕೊನೆಯದಾಗಿ ನಿಮ್ಮ ಬ್ರೈನ್ ಒಂದು ಸಾಕ್ಷಿ ಬೇಕು. ನಿಮ್ಮ ಒಳಗಡೆ ಇರೋ ನೆಗೆಟಿವ್ ವಾಯ್ಸ್ ಇದೆ ಅಲ್ವಾ, ಅದು ಯಾವಾಗ್ಲೂ ಹೇಳುತ್ತೆ ನೀನು ವೇಸ್ಟ್, ನಿನ್ ಕೈಲಿ ಆಗಲ್ಲ ಅಂತ. ಅದು ಸುಳ್ಳು ಅಂತ ನೀವು ಪ್ರೂವ್ ಮಾಡಕ್ಕೆ ಒಂದು ಡೈರಿ ಮಾಡಿ. ಪ್ರತಿ ದಿವಸ ರಾತ್ರಿ ನೀವು ಏನ್ ಮಾಡಿದೀರಾ ಅಂದ್ಬಿಟ್ಟು 3 ಧೈರ್ಯದ ಕೆಲಸನ ಬರೀರಿ. ಇದಕ್ಕೇನು ದುಡ್ಡೇನು ಖರ್ಚು ಮಾಡ್ಬೇಕಾಗಿಲ್ಲ, ನೀವು ಟೈಮ್ ಕೊಡ್ಬೇಕಷ್ಟೇ. ಫಾರ್ ಎಕ್ಸಾಂಪಲ್, ನಾನು ಇವತ್ತು ಕಂಡಕ್ಟರ್ ಹತ್ರ ಚಿಲ್ಲರೆ ಕೇಳಿದೆ. ಇವತ್ತು ನಾನು ಮೀಟಿಂಗ್ ಅಲ್ಲಿ ಒಂದು ಹಾಡ್ಯನ ಹೇಳಿದೆ. ಇವತ್ತು ನಾನು ಒಂದು ಹುಡುಗಿನ ಧೈರ್ಯದಿಂದ ಮಾತಾಡಿದೆ. ಸೊ ಈ ತರ ಚಿಕ್ಕ ವಿಚಾರಗಳೇ ಸಾಕು. ನಿಮ್ಮ ಒಂದು 20 ದಿನ ಆದ್ಮೇಲೆ ಡೈರಿ ತೆಗೆದ್ ನೋಡಿ, ಅಲ್ಲಿ ನಿಮ್ಗೆ ಸುಮಾರು ಸಾಕ್ಷಿಗಳಿರುತ್ತೆ. ನಿಮ್ಮ ಮೈಂಡ್ ನೀವು ವೇಸ್ಟ್ ಅಂತ ಅಂದಾಗ ಆ ಡೈರಿನ ತೆಗೆದ್ಬಿಟ್ಟು ನೀವು ಓದ್ಲೇಬೇಕು. ಆಗ ನಿಮ್ಮ ಬ್ರೈನ್ಗೆ ಆಟೋಮೆಟಿಕ್ ಆಗಿ ಪ್ರೂಫ್ ಸಿಕ್ಕಿದಾಗ ನಂಬಕ್ಕೆ ಶುರು ಆಗುತ್ತೆ. ಈ ತರ ನೀವು ಮಾಡ್ತಾ ನಿಮ್ಮ ಕಾನ್ಫಿಡೆನ್ಸ್ ಯಾವ ರೇಂಜ್ ಗೆ ಬೆಳೆಯುತ್ತೆ ಅಂತಂದ್ರೆ ನಿಮ್ಮ ಮುಂದೆ ಯಾರೇ ಬಂದ್ರು ಒಂಚೂರು ಎದುರದೆ ಮಾತಾಡ್ತೀರಾ. ಸೊ ನೋಡಿ ಫ್ರೆಂಡ್ಸ್, ಈ ಕಾನ್ಫಿಡೆನ್ಸ್ ಅನ್ನೋದು ಒಂದು ಅಂಗಡಿಯಲ್ಲಿ ಸಿಗೋ ಪ್ರಾಡಕ್ಟ್ ಅಲ್ಲ. ಅದು ಒಂಥರ ಹೇಳ್ಬೇಕು ಅಂತಂದ್ರೆ ಒಂದು ಮಜಲ್ ಇದ್ದಾಗ. ನೀವು
ನೀವು ಎಕ್ಸರ್ಸೈಸ್ ಮಾಡಿದ್ರೆ ಮಾತ್ರನೇ ಬೆಳೆಯುತ್ತೆ. ಸೊ ನಾನು ನಿಮ್ಗೆ ಇವತ್ತು 4 ಟೂಲ್ಸ್ ನ ಕೊಟ್ಟಿದ್ದೀನಿ ಅಂಡ್ ಇದನ್ನ ಮೊದಲೇ ಹೇಳ್ಬಿಡ್ತೀನಿ, ಮೊದಲ 7 ದಿನ ನಿಮ್ಗೆ ತುಂಬಾ ಕಷ್ಟ ಆಗಿರುತ್ತೆ. ಬಟ್ ನೆವರ್ ಗಿವ್ ಅಪ್. 21 ದಿನ ಆದ್ಮೇಲೆ ನೀವು ರೂಮ್ ಒಳಗಡೆ ಬಂದ್ರೆ ಜನ ಎದ್ದು ನಿಲ್ಬೇಕು. ಆ ಲೆವೆಲ್ಗೆ ನೀವು ಬೆಳಿತೀರಾ. ಐ ಮೀನ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಹೇಳ್ತಾ ಇದೀನಿ. ಸೊ ಈ ವಿಡಿಯೋ ನಿಮ್ಮ ಲೈಫ್ 1% ಆದ್ರೂ ವ್ಯಾಲ್ಯೂ ಆಡ್ ಮಾಡಿದ್ರೆ ಲೈಕ್ ಮಾಡೋದು ಮಾತ್ರ ಮರೆಯಕೋಬೇಡಿ. ಅಂಡ್ ಮತ್ತು ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಅಂಡ್ ಫ್ರೆಂಡ್ಸ್, ನೀವು ಏನಾದ್ರು ರೀಸೆಂಟ್ ಆಗಿ ಹಾಕಿರೋ ವಿಡಿಯೋಸ್ ಏನಾದ್ರು ಮಿಸ್ ಆಗಿದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ವಾಚ್ ಮಾಡಿ. ಅದು ನಿಮ್ಮನ್ನ ಮತ್ತಷ್ಟು ಪವರ್ಫುಲ್ ಮಾಡುತ್ತೆ. ಸೊ ಇನ್ನ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. Until it, take care. Thanks for watching. This is Yashwant signing off and bye guys.